ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾರದಾ ಕಾಂಪಿಟೇಟಿವ್ ಅಕಾಡೆಮಿ. ನಾವು 2022 GPSTನ ಸೈಕಾಲಜಿ ಕ್ವಶನ್ ಪೇಪರ್ಸ್ನ ಬಿಡಿಸ್ತಾ ಇದ್ವಿ, ಕ್ವಶನ್ ಆ್ಯಂಡ್ ಆನ್ಸರ್ಸ್ನ. ಅದರ ಮುಂದುವರೆದ ಭಾಗ ಈ ವಿಡಿಯೋದಲ್ಲಿ ಇದೆ. ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಮೇಲೆ ದೀರ್ಘ ಪರಿಣಾಮ ಬೀರುವ ಒಂದು ಕಾರಕ. ವ್ಯಕ್ತಿತ್ವ ಬೆಳವಣಿಗೆ ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್. ನೋಡಿ, ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಪ್ಷನ್ 1 ಮನೆ ವಾತಾವರಣ, 2ನೇದು ಮನೋಧೋರಣೆ, 3ನೇದು ಸ್ವಯಂ ಪರಿಕಲ್ಪನೆ, 4ನೇದು ಒಡ ಹುಟ್ಟಿದವರೊಂದಿಗಿನ ಘರ್ಷಣೆ. ಮನೆ ವಾತಾವರಣ ಅಂತಂದ್ರೆ ಹೋಮ್ ಎನ್ವಿರಾನ್ಮೆಂಟ್. ಮನೋಧೋರಣೆ ಅಂತ ಅಂದ್ರೆ ಆಟಿಟ್ಯೂಡ್. ಸ್ವಯಂ ಪರಿಕಲ್ಪನೆ ಅಂತ ಅಂದ್ರೆ ಸೆಲ್ಫ್ ಕಾನ್ಸೆಪ್ಟ್. ಏನು? ಸೆಲ್ಫ್ ಕಾನ್ಸೆಪ್ಟ್. ಒಡ ಹುಟ್ಟಿದವರೊಂದಿಗಿನ ಘರ್ಷಣೆ ಅಂತ ಅಂದ್ರೆ ಸಿಬ್ಲಿಂಗ್ ಕಾನ್ಫ್ಲಿಕ್ಟ್. ನೋಡಿ, ಮನೆ ವಾತಾವರಣ ಅಂತ ಅಂದ್ರೆ ಏನು ಅಂದ್ರೆ ಹೋಮ್ ಎನ್ವಿರಾನ್ಮೆಂಟ್ ಅಂದ್ರೆ ಬಾಲ್ಯದಿಂದಲೇ ಪ್ರಭಾವ ಬೀರುತ್ತೆ. ಅಂದ್ರೆ ಮಗು ಹುಟ್ಟುತ್ತೆ ಅಂದ್ರೆ ಕುಟುಂಬದಲ್ಲಿ ಜನನ ಆಗುತ್ತೆ ಮಗುಗೆ. ಹಾಗೆ ಮನೆಯ ವಾತಾವರಣದಲ್ಲಿ ತಂದೆ ತಾಯಿ ಹಿರಿಯರು ಎಲ್ಲರೂ ಇರ್ತಾರೆ. ಆಗ ಅಲ್ಲಿ ಬಾಲ್ಯದಿಂದಲೇ ಎಲ್ಲವೂ ಕೂಡ ಪ್ರಭಾವ ಬೀರುತ್ತೆ. ಕೈ ಮುಗಿಯೋದು ಹೇಗೆ, ಮಗು ಹಬ್ಬಗಳನ್ನ ಆಚರಣೆ ಮಾಡೋದು ಹೇಗೆ ಅನ್ನೋದೆಲ್ಲವೂ ಕೂಡ ಮಗು ತಿಳ್ಕೊಳ್ಳುತ್ತೆ. ಇಲ್ಲಿ ಮೌಲ್ಯಗಳು ತಿಳ್ಕೊಳ್ಳುತ್ತೆ. ಮತ್ತೆ ಶಿಸ್ತು ಅಂದ್ರೆ ಏನು, ಊಟ ಎಷ್ಟೊತ್ತಿಗೆ, ಮಾರ್ನಿಂಗ್ ಊಟ ಟಿಫನ್ ಮಾಡಬೇಕು, ಮಧ್ಯಾಹ್ನ ಊಟ ಮಾಡಬೇಕು, ರಾತ್ರಿ ಊಟ ಮಾಡಬೇಕು ಅನ್ನೋದಾಗಿರ್ಬೋದು. ಇಷ್ಟು ರಾತ್ರಿ ಅಂದ್ರೆ ಮಲ್ಕೋಬೇಕಾಗುತ್ತೆ. ಈ ರೀತಿಯಾದಂತಹ ವರ್ತನೆಗಳನ್ನ, ಮೌಲ್ಯಗಳನ್ನ ಮಗು ಮನೆ ವಾತಾವರಣದಲ್ಲಿ ತಿಳ್ಕೊಳ್ಳುತ್ತೆ. ಹಾಗೆ ಮನೋಧೋರಣೆ ಅಂದ್ರೆ ಆಟಿಟ್ಯೂಡ್ ಅಂತ ಕರಿತೀವಿ. ಏನು ಅಂದ್ರೆ ವ್ಯಕ್ತಿಯ ಮನಸ್ಸಿನ ಸ್ಥಿತಿಯನ್ನ ನಾವು ಏನಂತ ಕರಿತೀವಿ? ಮನೋಧೋರಣೆ ಅಥವಾ ಆಟಿಟ್ಯೂಡ್ ಅಂತ ಕರಿತೀವಿ. ಅಂದ್ರೆ ಮೆಂಟಲ್ ಔಟ್ಲುಕ್ ಆಫ್ ಎ ಪರ್ಸನ್ ಆಟಿಟ್ಯೂಡ್ ಅಂತ ಅಂದ್ರೆ. ನೆಕ್ಸ್ಟ್ ಸ್ವಯಂ ಪರಿಕಲ್ಪನೆ ಅಂದ್ರೆ ಸೆಲ್ಫ್ ಕಾನ್ಸೆಪ್ಟ್ ಅಂದ್ರೆ ಮಗುವಿನಲ್ಲಿ ಏನಾಗುತ್ತೆ, ನಾನು ಯಾರು, ನನಗೇನು ಅನ್ನೋ ಒಂದು ಮನೋಭಾವನೆ ಮಗುವಿನಲ್ಲಿ ಬೆಳೆಯುತ್ತಾ ಹೋಗುತ್ತೆ. ಆತ್ಮವಿಶ್ವಾಸ ಬೆಳೆಯುತ್ತೆ ಮಗುವಿನಲ್ಲಿ. ಆಮೇಲೆ ಮಗು ಯಾವ ರೀತಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ನೋದು ಈ ಒಂದು ಸೆಲ್ಫ್ ಕಾನ್ಸೆಪ್ಟ್ ಅರಿವು ಮೂಲಕ ಮಗುವಿನಲ್ಲಿ ಬೆಳವಣಿಗೆ ಆಗುತ್ತೆ. ಹಾಗೆ ವರ್ತನೆಗಳನ್ನ ನೇರವಾಗಿ ಈ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಒಡ ಹುಟ್ಟಿದವರೊಂದಿಗಿನ ಘರ್ಷಣೆ ಅಂದ್ರೆ ಸಿಬ್ಲಿಂಗ್ಸ್, ಒಡ ಹುಟ್ಟಿದವರೊಂದಿಗೆ ಏನ್ ಕಾನ್ಫ್ಲಿಕ್ಟ್ ಆಗುತ್ತೆ ಅದು ತಾತ್ಕಾಲಿಕ ಸಮಸ್ಯೆಗಳಾಗಿರುತ್ತೆ. ಇದು ದೀರ್ಘಕಾಲಿಕ ಸಮಸ್ಯೆಗಳು, ದೀರ್ಘಕಾಲಿಕ ಪರಿಣಾಮಗಳು ಬೀಳೋದಿಲ್ಲ. ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ, ಪರ್ಸನಾಲಿಟಿ ಬೆಳವಣಿಗೆಯಲ್ಲಿ ಮಗುವಿಗೆ ದೀರ್ಘಕಾಲದ ಪರಿಣಾಮ ಬೀರೋದು ಯಾವುದು? ನಮ್ಮ ಕ್ವಶನ್ ಇರೋದು ದೀರ್ಘಕಾಲ ಪರಿಣಾಮ ಬೀರಬೇಕು ಯಾವುದು? ಹೋಮ್ ಎನ್ವಿರಾನ್ಮೆಂಟ್ ಅಲ್ಲೂ ಬೀಳುತ್ತೆ, ದೀರ್ಘಕಾಲದ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಮಗುವಿನ ವಾತಾವರಣ ಆಗಿರ್ಬೋದು, ಆತ ಪ್ರತಿಯೊಂದು ಕೂಡ ಬಾಲ್ಯದಲ್ಲಿ ಹೇಗೆ ಮೂಡಿ ಬರುತ್ತೋ ಅದೇ ಆತ ಕಂಟಿನ್ಯೂ ಮಾಡ್ತಾನೆ, ಇದು ಕೂಡ ಮೂಡುತ್ತೆ. ಮನೋಧೋರಣೆ ಆಟಿಟ್ಯೂಡ್ ಒಂದಾಗಿರ್ಬೋದು, ಅದು ಕಡಿಮೆ ದೀರ್ಘಕಾಲದ ಪರಿಣಾಮ ಬೀರುತ್ತೆ. ಆದ್ರೆ ಸ್ವಯಂ ಪರಿಕಲ್ಪನೆ ಇದೆಯಲ್ಲ, ಈ ಸ್ವಯಂ ಪರಿಕಲ್ಪನೆ ಆತನಲ್ಲೇ ಮೂಡಿದಾಗ ದೀರ್ಘ ಪರಿಣಾಮ ಉಂಟಾಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈ ಕ್ವಶನ್ಗೆ ಆನ್ಸರ್ ಯಾವುದು? 3, ಸ್ವಯಂ ಪರಿಕಲ್ಪನೆ. ನೆಕ್ಸ್ಟ್ ಕ್ವಶನ್ 102ನೇದು. ಗಾರ್ನರ್ ಅವರ ಬಹುವೈಖರಿ ಮಾದರಿಯ ಪ್ರಕಾರ ನಿರ್ದಿಷ್ಟ ವೈಖರಿಯ ಕಲಿಕಾರ್ಥಿಗಳ ಸಂಖ್ಯೆಯು ಆಪ್ಷನ್ 1 4, ಆಪ್ಷನ್ 2 6, ಆಪ್ಷನ್ 3 7, ಆಪ್ಷನ್ 4 5. ಯಾವುದು ಇದಕ್ಕೆ ಸರಿಯಾದಂತಹ ಉತ್ತರ? ಇದಕ್ಕೆ ಸರಿಯಾದ ಉತ್ತರ ಅನ್ನೋದಕ್ಕೂ ಮುಂಚೆ ಗಾರ್ನರ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಗಾರ್ನರ್ ಅವರು ಏನು ಇಂಟೆಲಿಜೆನ್ಸ್ ಸಂಬಂಧಪಟ್ಟಿರೋ ಹಾಗೆ 7 ವಿಧಗಳನ್ನ ಕೊಟ್ಟಿದ್ದಾರೆ. 7 ವಿಧಗಳು, ಟೈಪ್ಸ್ ಆಫ್ ಇಂಟೆಲಿಜೆನ್ಸ್. ಯಾವ್ದ್ಯಾವ್ದದು? ಮೊದಲನೇದು ಭಾಷಾ ಅಂದ್ರೆ ಲಿಂಗ್ಯಾಸ್ಟಿಕ್. 2ನೇದು ತಾರ್ಕಿಕ ಗಣಿತ. 'ಮ್ಯಾಥಮೆಟಿಕಲ್'. 3ನೇದು ಸ್ಥಳಾತ್ಮಕ.
ನಾಲ್ಕನೇದು ದೇಹಾಚಲನ. ಬಾಡ್ಲಿ ಕೈನೆಸ್ಟಿಕ್. ಐದನೇದು ಸಂಗೀತ, ಮ್ಯೂಸಿಕಲ್. ಆರನೇದು ಸಾಮಾಜಿಕ ಅಂದ್ರೆ ಸೋಷಿಯಲ್. ಏಳನೇದು ವೈಯಕ್ತಿಕ. ಇಂಟ್ರಾಪರ್ಸನಲ್. ನೋಡಿ, ಏಳು ವಿಧಗಳನ್ನ ಗಾರ್ನರ್ ಅವರು ಕೊಟ್ಟಿದ್ದಾರೆ. ಅದಕ್ಕೆ ಈ ಒಂದು ಕಲಿಕಾರ್ಥಿಯ ಸಂಖ್ಯೆ ಎಷ್ಟು ಅಂತ ಹೇಳಿದ್ದಾರೆ ಅಂದ್ರೆ ಆಪ್ಷನ್ 3 7. ನೆಕ್ಸ್ಟ್ ಕ್ವಶನ್ 103ನೇದು. ಪಟ್ಟಿ 1 ಅಲ್ಲಿರುವಂತಹ ಸೃಜನಾತ್ಮಕ ಆಲೋಚನೆಯ ಘಟಕಗಳು ಮತ್ತು ವಿವರಣೆಯನ್ನ ಪಟ್ಟಿ 2ರೊಂದಿಗೆ ಹೊಂದಿಸಿ. ಇದು ಹೊಂದಿಸಿ ಬರೆಯಿರಿ. ನೋಡಿ, ಪಟ್ಟಿ 1ರಲ್ಲಿ ಏನಿದೆ? ನಿರರ್ಗಳತೆ, ನಮ್ಯತೆ, ಸ್ವಂತಿಕೆ, ವಿಸ್ತರಣೆ. ಹೊಸತನ್ನ ಕಲ್ಪಿಸುವುದು. ಬಿ ಏನಿದೆ? ಇತರರ ಕಲ್ಪನೆಗಳ ಮೇಲೆ ನಿರ್ಧರಿಸುವುದು, ದೃಷ್ಟಿಕೋನವನ್ನ ಸುಲಭವಾಗಿ ಬದಲಾಯಿಸುವುದು, ಹೊಸ ಕಲ್ಪನೆಗಳನ್ನ ಸೃಷ್ಟಿಸುವುದು. ನಿರರ್ಗಳತೆ ಅಂತಂದ್ರೆ ಏನು? ನಿರರ್ಗಳತೆ ಅಂತಂದ್ರೆ ಹೊಸ ಕಲ್ಪನೆಯನ್ನ ಸೃಷ್ಟಿಸುವಂತದ್ದಾಗಿರುತ್ತೆ. ಹಾಗೆ ನಮ್ಯತೆ ಅಂತ ಅಂದ್ರೆ ಏನು? ನಮ್ಯತೆ ದೃಷ್ಟಿಕೋನವನ್ನ ಸುಲಭವಾಗಿ ಬದಲಾಯಿಸುವುದು ನಮ್ಯತೆ ಆಗಿದೆ. ಸ್ವಂತಿಕೆ ಅಂದ್ರೆ ಹೊಸತನದನ್ನ ಕಲ್ಪಿಸೋದಕ್ಕೆ ಸ್ವಂತಿಕೆ ಇರುತ್ತೆ. ವಿಸ್ತರಣೆ ಅಂದ್ರೆ ಇತರರ ಕಲ್ಪನೆಗಳ ಮೇಲೆ ನಿರ್ಮಿಸುವಂಥದ್ದನ್ನ ವಿಸ್ತರಣೆ ಮಾಡುವಂಥದ್ದು. ಇದಕ್ಕೆ ಕರೆಕ್ಟ್ ಆಪ್ಷನ್ ಯಾವ್ದಿದೆ? ಒಂದನೇದಕ್ಕೆ ಡಿ, ಸಿ, ಎ ಮತ್ತೆ ಬಿ. ಕರೆಕ್ಟ್ ಆಪ್ಷನ್ 4. ನೆಕ್ಸ್ಟ್ 104ನೇ ಕ್ವಶನ್. ಆಂಡರ್ಸನ್ ಅವರ ವರ್ಗೀಕರಣದಂತೆ ಈ ಕೆಳಗೆ ನೀಡಿರುವ ಜ್ಞಾನದ ಮಟ್ಟಗಳನ್ನ ಅನುಕ್ರಮಿಕವಾಗಿ ಬರೆಯಿರಿ. ಆಪ್ಷನ್ 1 ಕಾರ್ಯಕಾರಿ, ಆಪ್ಷನ್ 2 ವಾಸ್ತವಿಕ, ಆಪ್ಷನ್ 3 ಮೆಟಾಕಾಗ್ನಿಷನ್, ಆಪ್ಷನ್ 4 ಪರಿಕಲ್ಪನಾತ್ಮಕ. ನೋಡಿ, ಆಂಡರ್ಸನ್ ಅಂತಂದ್ರೆ ಅವರು ರಿವೈಸ್ಡ್ ಟ್ಯಾಕ್ಸಾನಮಿಯನ್ನ ಕೊಟ್ಟಿರ್ತಾರೆ. ಜ್ಞಾನದ ಮಟ್ಟಗಳು ಅಂದ್ರೆ ರಿವೈಸ್ಡ್ ಟ್ಯಾಕ್ಸಾನಮಿ. ಲಾರಿನ್ ಆಂಡರ್ಸನ್ ಇವರು ಪೂರ್ತಿ ಹೆಸರು ಏನು ಅಂದ್ರೆ ಲಾರಿನ್ ಆಂಡರ್ಸನ್. ಇವ್ರು ಏನ್ ಕೊಟ್ಟಿದ್ದಾರೆ? ರಿವೈಸ್ಡ್ ಟ್ಯಾಕ್ಸಾನಮಿ. ಈ ರಿವೈಸ್ಡ್ ಟ್ಯಾಕ್ಸಾನಮಿಯಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಇದರಲ್ಲಿ ಅಂತಂದ್ರೆ ಮೊದಲನೇದಾಗಿ ಬರೋದು ವಾಸ್ತವಿಕ ಅಂತ ಅಂದ್ರೆ ಏನು? ಕಾಗ್ನಿಟಿವ್ ಆಗತ್ತೆ. ಎರಡನೇದು ಪರಿಕಲ್ಪನಾತ್ಮಕ. ಅಂತಂದ್ರೆ ಅಫೆಕ್ಟಿವ್ ಅಂದ್ರೆ ಭಾವನಾತ್ಮಕನೂ ಆಗತ್ತೆ ಇದರಲ್ಲಿ. ಮೂರನೇದು ಕಾರ್ಯಕಾರಿ. ನಾಲ್ಕನೇದು ಮೆಟಾಕಾಗ್ನಿಷನ್. ಈ ಒಂದು ಸರಿಯಾಗಿರೋದು ಆಪ್ಷನ್ ಅಲ್ಲಿ ಯಾವ್ದಿದೆ? ಮೊದಲನೇದು ಯಾವುದು? ವಾಸ್ತವಿಕ ಅಂದ್ರೆ ಎರಡನೇದು ಇವೆರಡಿದೆ. ಇದು ಅಲ್ಲ. ಈ ಎರಡನೇದು ಯಾವುದು? 2 ಇದೆ ಮೊದಲನೇದಾಗಿ. ಆಮೇಲೆ ಮೊದಲನೇದು ಏನಿರ್ಬೇಕು ನಮ್ಗೆ? ವಾಸ್ತವಿಕ ಇರಬೇಕು. ಅದು ಆಪ್ಷನ್ ಎರಡನೇದು 2 ಇದೆ. ಕರೆಕ್ಟ್. ಇದು ಇದೆ. ಎರಡನೇದು ಪರಿಕಲ್ಪನಾತ್ಮಕ 4 ಇದೆ. ಮೂರನೇದು ಕಾರ್ಯಕಾರಿ
ಒಂದು ಎಲ್ಲಿದೆ, ಇದು ಕರೆಕ್ಟ್ ಆನ್ಸರ್, ಇದು ರಾಂಗ್ ಇದೆ. ಸೊ ಹಾಗಾಗಿ ಇದು ರಾಂಗು, ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ 105ನೇ ಕ್ವಶನ್. ಶೋಧನಾತ್ಮಕ ಕಲಿಕಾ ವಿಧಾನವು ವರ್ಗೀಕರಣಗೊಂಡಿರುವ ಕ್ಷೇತ್ರ. ಆಪ್ಷನ್ 1 ಜ್ಞಾನಾತ್ಮಕ ರಚನಾವಾದ, ಆಪ್ಷನ್ 2 ದೃಢ ನಂಬಿಕೆಯ ರಚನಾವಾದ, ಆಪ್ಷನ್ 3 ಸಾಮಾಜಿಕ ರಚನಾವಾದ, ಆಪ್ಷನ್ 4 ವೈಯಕ್ತಿಕ ರಚನಾವಾದ. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು? ನೋಡಿ, ಇದಕ್ಕೆ ಶೋಧನಾತ್ಮಕ ಕಲಿಕಾ ವಿಧಾನ ಅಂತ ಅಂದಾಗ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ 1 ಜ್ಞಾನಾತ್ಮಕ ರಚನಾವಾದ ಇದ್ದಾಗ ಸಂಶೋಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಜ್ಞಾನಾತ್ಮಕ ರಚನಾವಾದವು ಶೋಧನಾತ್ಮಕ ಕಲಿಕಾ ವಿಧಾನಕ್ಕೆ ಒಂದು ಪೂರಕವಾಗಿರುವಂತ ಒಂದು ಕ್ಷೇತ್ರ ಆಗಿರುತ್ತೆ. 106ನೇ ಪ್ರಶ್ನೆ. ವೈಗೋಟ್ಸ್ಕಿ ಅವರ ಪ್ರಕಾರ ಕಾರ್ಯವೊಂದರ ಮೇಲೆ ಪ್ರಭುತ್ವ ಸಾಧಿಸಲು ವಿದ್ಯಾರ್ಥಿಗೆ ಬೆಂಬಲವನ್ನ ನೀಡಲಾಗುತ್ತದೆ. ನಂತರದಲ್ಲಿ ಬೆಂಬಲವನ್ನ ಹಿಂತೆಗೆದುಕೊಂಡಾಗಲೂ ವಿದ್ಯಾರ್ಥಿಯು ಮತ್ತೆ ಕಾರ್ಯವನ್ನ ಪೂರ್ಣಗೊಳಿಸುತ್ತಾನೆ. ಇದು ಪ್ರತಿನಿಧಿಸುವುದು ಆಪ್ಷನ್ 1 ಸಹಾಯಕ ಅನುಪಾತೀಯ ವಲಯ, ಆಪ್ಷನ್ 2 ಸಹಾಯಕ ಪ್ರಾಮುಖ್ಯತಾ ವಲಯ, ಆಪ್ಷನ್ 3 ಸಹಾಯಕ ಕಲಿಕಾ ಸಾಮೀಪ್ಯ ವಲಯ, ಆಪ್ಷನ್ 4 ಸಹಾಯಕ ಶಾಶ್ವತ ವಲಯ. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು? ಸಹಾಯಕ ಕಲಿಕಾ ಸಾಮೀಪ್ಯ ವಲಯ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗಿದೆ. ಸಹಾಯಕ ಕಲಿಕಾ ಸಾಮೀಪ್ಯ ವಲಯ ಅಂತ ಅಂದ್ರೆ ಏನು? ಇದನ್ನ ನಾವು ZPD ಅಂತ ಕರಿತೀವಿ. ZPD ಅಂದ್ರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಏನು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಅಂದ್ರೆ ಏನು ಅಂತ ಅಂದ್ರೆ ಈ ಒಂದು ಪರಿಕಲ್ಪನೆಯನ್ನು ಕೊಟ್ಟವರು ಯಾರು? ವೈಗೋಟ್ಸ್ಕಿ ಅವರು. ಈ ಒಂದು ಝೋನಲ್ ZPD ಅಂತ ಅಂದ್ರೆ ಏನು ಅಂತ ಅಂದ್ರೆ ವಿದ್ಯಾರ್ಥಿ ಸ್ವತಃ ಮಾಡಲು ಆಗದೇ ಇರುವಂತಹ ಏನಾದ್ರೂ ಕೆಲಸ ಇದ್ರೆ ಆ ಕೆಲಸವನ್ನ ಆ ವಿದ್ಯಾರ್ಥಿ ತನ್ನ ಗುರುಗಳಾಗಿರ್ಬಹುದು ಅಥವಾ ತನ್ನ ಸಹಪಾಠಿಗಳ ಸಹಾಯದಿಂದ ಆ ಕೆಲಸವನ್ನ ಆತ ಮಾಡ್ಲಿಕ್ಕೆ ಮುಂದಾಗ್ತಾನೆ ಮಗು. ಈ ಒಂದು ವಲಯವನ್ನ ನಾವು ಏನಂತ ಕರಿತೀವಿ? ಮಾಡುವಂತಹ ಸಹಾಯಕರ ಒಂದು ಸಹಾಯ ಮಾಡುವಂತಹ ವಲಯವನ್ನ ನಾವು ಏನಂತ ಕರಿತೀವಿ? ZPD ಅಂತ ಕರಿತೀವಿ ಅಂತ ವೈಗೋಟ್ಸ್ಕಿ ಅವರು ನಮ್ಗೆ ಪರಿಕಲ್ಪನೆಗಳನ್ನ ನೀಡಿದ್ದಾರೆ. ಯಾವುದು? ZPD ಪರಿಕಲ್ಪನೆಯನ್ನ ನೀಡಿದವರು ವೈಗೋಟ್ಸ್ಕಿ ಅವರು. ಇಲ್ಲಿ ಮಗು ಸ್ವತಃ ಮಾಡಬಲ್ಲ ಕೆಲಸಗಳಾಗಿರ್ಬಹುದು ಅಥವಾ ಸಹಾಯದಿಂದ ಮಾಡಬಹುದಾದಂತಹ ಕೆಲಸಗಳಾಗಿರ್ಬಹುದು, ಈ ಎರಡರ ಮಧ್ಯೆ ಇರುವಂತಹ ಕಲಿಕಾ ವಲಯವನ್ನ ಏನಂತ ಕರೀತಾರೆ ಅಂದ್ರೆ ZPD ಅಂತ ಕರಿತೀವಿ. ಅಂದ್ರೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ವಿದ್ಯಾರ್ಥಿ ಏನ್ ಮಾಡ್ತಾನೆ ಅಂತಂದ್ರೆ ಅವನಿಗೆ ಗಣಿತದ ಒಂದು ಪ್ರಾಬ್ಲಮ್ಸ್ ಏನಿರುತ್ತೆ ಬಿಡಿಸ್ಬೇಕಾಗಿರತ್ತೆ. ಅವನು ಒಬ್ಬನೇ ಬಿಡಿಸೋದಕ್ಕೆ ತುಂಬಾ ಕಷ್ಟ ಅನುಭವಿಸ್ತಾ ಇರ್ತಾನೆ. ಆ ಕಷ್ಟ ಅನುಭವಿಸ್ತಾ ಇರ್ಬೇಕಂತಹ ಸಂದರ್ಭದಲ್ಲಿ ಆತ ಅವ್ನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಅವ್ರನ್ನ ಶಿಕ್ಷಕರಾಗಿರ್ಬೋದು ಅಥವಾ ಅವ್ರ ಪೇರೆಂಟ್ಸ್ ಆಗಿರ್ಬೋದು ಅವನಿಗೆ ಸಹಾಯ ಮಾಡ್ತಾರೆ. ಸಹಾಯ ಮಾಡಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡ್ತಾರೆ. ಯಾವುದೋ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಏನಿದೆ ಅದನ್ನ ಸಾಲ್ವ್ ಮಾಡ್ಕೊಡ್ತಾರೆ. ಆ ಸಹಾಯ ಮಾಡುವಂತ ವಲಯವನ್ನ ನಾವು ಏನಂತೀವಿ ಅಂದ್ರೆ ZPD ಅಂತ ಕರಿತೀವಿ ಅಂತ ಹೇಳಲಾಗಿದೆ. ಇದು ವಿದ್ಯಾರ್ಥಿಯ ಮಟ್ಟಕ್ಕೆ ತಕ್ಕಂತೆ ಸಹಾಯವನ್ನ ನೀಡಬಹುದು. ಇದು ವಿದ್ಯಾರ್ಥಿಗೆ ಸಹಾಯವನ್ನ ನೀಡಿದಾಗ ಸಹಾಯಕ ಮಾರ್ಗದರ್ಶನವನ್ನ ನೀಡೋದಕ್ಕೆ ಈ ZPD ತುಂಬಾ ಉಪಯೋಗವನ್ನ ನೀಡುತ್ತೆ. ಸಹಾಯದಿಂದ ಕಲಿಯಬಹುದಾದ ವಲಯವೇ ZPD ಅಂತ ವೈಗೋಟ್ಸ್ಕಿ ಅವರು ಹೇಳ್ತಾರೆ.